ಇಲ್ಲಾಂದ್ರೆ ಎಲ್ಲರೂ ಹೊರಗೆ ನಡೆದ್ಬಿಡ್ರಿ. ಬಹಳ ಚೆನ್ನಾಗಿ ನಡೀತಾ ಇದೆ. ನಮ್ಮ ನಿರೀಕ್ಷೆಗೂ ಮೀರಿ ಜನರ ಸ್ಪಂದನೆ ಇದೆ. ನಾನು ನಿನ್ನೆ ಮತ್ತು 2 ದಿನಗಳ ಹಿಂದೆ ಪ್ರಚಾರ ಮಾಡಿದ್ದೆ. ಎಲ್ಲ ಕಡೆ ಒಳ್ಳೆಯ ಸ್ಪಂದನೆ ಇದೆ. ಹಾಗಾಗಿ ದಾವಣಗೆರೆಯಲ್ಲೂ ಕೂಡ ಪ್ರಚಾರ ಮಾಡಿದೆ. ಇಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಪ್ರಚಾರ ಮಾಡಿದೆ. 2 ಕಡೆ ಗೆಲ್ತೀವಿ ನಾವು. ಮತ್ತೆ ನಮ್ಮ ಕಾರ್ಯಕ್ರಮಗಳಿದಾವಲ್ಲ, ನಾವು ಕಾರ್ಯಕ್ರಮಗಳು ಎಲ್ಲ ಜನರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ವಿಶೇಷವಾಗಿ ಬಡವರಿದಾರಲ್ಲ, ಎಲ್ಲ ಜಾತಿ, ಎಲ್ಲ ಸಮಾಜ, ಎಲ್ಲ ಧರ್ಮ, ಎಲ್ಲ ಭಾಷೆ, ಅವ್ರಿಗೆಲ್ರಿಗೂ ಕೂಡ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಬಿಜೆಪಿಯವರು ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದ್ರು, ಈಗಲೂ ಮಾಡ್ತಲೇ ಇದ್ದಾರೆ. ಗ್ಯಾರಂಟಿ ಯೋಜನೆಗಳು ಅವು ಸಾಮಾಜಿಕ ಭದ್ರತೆಯನ್ನು ಒದಗಿಸ್ತಕ್ಕಂಥ ಅದು ಸಾಮಾಜಿಕ ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟ್, ಹೂಡಿಕೆ, ಹಣ ಹೂಡಿಕೆ, ಅದು ಕೂಡ ಅಭಿವೃದ್ಧಿನೇ. ಈಗ ಅಭಿವೃದ್ಧಿ ಅಂತಂದರೆ ರಸ್ತೆ ಮಾಡೋದು, ಸೇತುವೆ ಮಾಡೋದು, ನೀರಾವರಿ ಮಾಡೋದು ಅಷ್ಟೇ ಕೆಲಸ ಅಲ್ಲ. ಆರ್ಥಿಕವಾಗಿ ಸಮಾಜಕ್ಕೆ ಕೂಡ ಸ್ವಾವಲಂಬನೆಯನ್ನು ಕೊಡ್ತಕ್ಕಂಥದ್ದು ಅದು ಬಹಳ ಮುಖ್ಯ. ಈಗ ಬಿಜೆಪಿಯವರು ನಾವು ಈ ಯೋಜನೆಗಳನ್ನು ಘೋಷಣೆ ಮಾಡಿದ್ಮೇಲೆ, ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ಮೇಲೆ ಅವತ್ತಿನಿಂದ ಇವತ್ತು ವಿರೋಧ ಮಾಡ್ತಾ ಬರ್ತಾ ಇದ್ದಾರೆ. ನನ್ನ ಅದರದೇ ಪ್ರೈಮ್ ಮಿನಿಸ್ಟರು ರಾಜಸ್ಥಾನದಲ್ಲಿ ಹೇಳಿದ್ರು, ಇವನ್ನ ಜಾರಿ ಮಾಡೋಕ್ಕಾಗಲ್ಲ, ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳಿದ್ರು. ಈಗ 3 ವರ್ಷದಿಂದ ಮಾಡ್ತಾ ಇದ್ದೀವಿ. 24/3/2026 ಅಲ್ಲಿವರೆಗೆ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ ಗ್ಯಾರಂಟಿ ಯೋಜನೆಗಳಿಗೆ 1,31,000 ಕೋಟಿ ರೂಪಾಯಿಗಳು. 1,31,000 ಕೋಟಿ ರೂಪಾಯಿಗಳು. ಹಾಗಂತೇಳಿ ನಾವು ನೀರಾವರಿ ಕೆಲಸಗಳು ನಿಲ್ಲಿಸಿಲ್ಲ, PWD ಕೆಲಸಗಳು ನಿಲ್ಲಿಸಿಲ್ಲ, ಗ್ರಾಮೀಣಾಭಿವೃದ್ಧಿ ಕೆಲಸಗಳು ನಿಲ್ಲಿಸಿಲ್ಲ, ಕುಡಿಯೋ ನೀರಿನ ಕೆಲಸ ನಿಲ್ಲಿಸಿಲ್ಲ, ಪೊಲೀಸ್ ವ್ಯವಸ್ಥೆ ಖರ್ಚು ಮಾಡೋದನ್ನು ಕಡಿಮೆ ಮಾಡಿಲ್ಲ. ಪ್ರತಿ ವರ್ಷವೂ ಕೂಡ ಹೆಚ್ಚು ಮಾಡ್ತಾ ಇದ್ದೀವಿ. ಆಮೇಲೆ SCP TSPನಲ್ಲಿ ಖರ್ಚು ಮಾಡೋದು ಕಡಿಮೆ ಮಾಡಿಲ್ಲ. ಹೋದ ವರ್ಷ ಅಂದರೆ ಹೋದ ಆರ್ಥಿಕ ವರ್ಷದಲ್ಲಿ 25-26ರಲ್ಲಿ
42,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದರೆ ಈ ವರ್ಷ 26-27ರಲ್ಲಿ 44,000 ಕೋಟಿಗೂ ಹೆಚ್ಚು ಖರ್ಚು ಮಾಡ್ತಾ ಇದ್ದೀವಿ. SCPT ಯಾವುದನ್ನು ಕಡಿಮೆ ಮಾಡಿಲ್ಲ. ಅಭಿವೃದ್ಧಿ ಕೆಲಸಗಳು ಯಾವುದೂ ಕೂಡ ಕುಂಠಿತ ಆಗಿಲ್ಲ. ಅದರಿಂದ ಆಮೇಲೆ BJPಯವರು ಭಾಳ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಸಾಲ ಮಾಡಿಬಿಟ್ಟಿದ್ದಾರೆ, ಅವರು ಬಹುಶಃ ಇನ್ನೊಂದು ಸಾರಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದಿದ್ರೆ ಏನೋ ಗೊತ್ತಿಲ್ಲ. ನಾವು 2002ರಲ್ಲಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪಾಸ್ ಮಾಡಿದ್ರು. ಯಾಕೆ ಪಾಸ್ ಮಾಡಿದ್ರು ಅಂತಂದರೆ, ರಾಜ್ಯದಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾಗ ಅನೇಕ ರಾಜ್ಯಗಳು, ಕರ್ನಾಟಕನೂ ಕೂಡ ಸಂಕಷ್ಟದಲ್ಲಿತ್ತು. ಆಗ ಒಂದು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟನ್ನು ಪಾಸ್ ಮಾಡಿದ್ರು 2002ರಲ್ಲಿ. ಕೇಂದ್ರದಲ್ಲೂ ಕೂಡ 2003ರಲ್ಲಿ ಪಾಸ್ ಮಾಡಿದ್ರು. ಅದರ ಪ್ರಕಾರ 3 ಮಾನದಂಡಗಳು ನಾವು ಫುಲ್ಫಿಲ್ ಮಾಡಬೇಕು. ಒಂದು, ಫಿಸ್ಕಲ್ ಡಿಫಿಸಿಟ್ GDPಯ 3% ಒಳಗಡೆ ಇರಬೇಕು. GDPಯ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಕರ್ನಾಟಕದ್ದು GDP ನಿಮಗೆ ಗೊತ್ತಾ ಎಷ್ಟಿದೆ ಅಂತ? 33,05,550 550 ಅಲ್ಲ, 5,500 ಕೋಟಿ, ಲಕ್ಷ ಕೋಟಿ. 33,05,500 ಲಕ್ಷ ಕೋಟಿ. ಅದರಲ್ಲಿ 25% ಸಾಲ ಇರಬೇಕು. ನಾನು ಮೊನ್ನೆ ಬಜೆಟ್ ಮಂಡಿಸಿದ್ದೀನಿ, ಬೇಕಾದ್ರೆ ಇನ್ನೊಂದು ಸಾರಿ ಬಜೆಟ್ ಪುಸ್ತಕ ಓದ್ಕೋಬೇಕು. ಆ GDPನಲ್ಲಿ 25%ಗಿಂತ ಸಾಲ ಜಾಸ್ತಿ ಆಗಬಾರ್ದು. ನಮ್ಮದು 24.94ರಲ್ಲೇ ಇದೆ. 24.94. ಮತ್ತೆ ಎಲ್ಲಿ ಸಾಲ ಮಿತಿ ಮೀರಿದ್ದೀವಿ ನಾವು? ಮತ್ತೆ ಸಾಲ ನಿಗದಿ ಮಾಡೋರು ಯಾರು ಗೊತ್ತಾ? ಯಾವುದೇ ರಾಜ್ಯ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಳಕ್ಕಾಗಲ್ಲ. ಇಷ್ಟೇ ಸಾಲ ತಗೋಬೇಕು ಅಂತೇಳಿ ನಿಗದಿ ಮಾಡ್ತದೆ. ಅದನ್ನು ಕೇಂದ್ರ ಸರ್ಕಾರ ಮಾಡೋದು, ಫೈನಾನ್ಸ್ ಡಿಪಾರ್ಟ್ಮೆಂಟು. ನಮಗೆ ಈ ವರ್ಷ ಇಷ್ಟು ಕೆಪಾಸಿಟಿ ಸಾಲ ಮಾಡಲಿಕ್ಕೆ ಶಕ್ತಿ ಇದೆ ಅಂತ ನಿಗದಿ ಮಾಡೋರು ಕೇಂದ್ರ ಸರ್ಕಾರ. ಅದು ಗೊತ್ತಿದೆಯೇನೋ ಗೊತ್ತಿಲ್ಲ ಅವ್ರಿಗೆ. ನನಗೆ ಐ ಡು ನಾಟ್ ನೋ ವೆದರ್ ದೇ ಆರ್ ಅವೇರ್ ಆಫ್ ದಿಸ್ ಆರ್ ನಾಟ್. ಸೊ ಅದರಿಂದ ಸಾಲ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳೋದು ಹಸಿ ಸುಳ್ಳು. ನಾನು ಯಾವತ್ತೂ ಕೂಡ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಏನು ಮಾನದಂಡಗಳು ಮೀರಿದೆ ಆ ಮಾನದಂಡ ಮೀರಿಲ್ಲ. ಆರ್ಥಿಕ ಶಿಸ್ತನ್ನು ಕಾಪಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಅದರಿಂದ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ.
We are better than central government. We are better than central government. ಸೆಂಟ್ರಲ್ ಗೌರ್ಮೆಂಟ್ನ GDP ಎಷ್ಟು ಗೊತ್ತಾ ಇರೋದು ಬೆಳವಣಿಗೆ? ಗೊತ್ತೇನ್ರಿ? 7.14. The growth of the GDP of the central government is 7.14, whereas GDP of the Karnataka government is 8.1%. 8.1% ಜಾಸ್ತಿನಾ 7.14 ಜಾಸ್ತಿನಾ? ಅಂದರೆ ವಿ ಆರ್ ಬೆಟರ್ ದ್ಯಾನ್ ಸೆಂಟ್ರಲ್ ಗೌರ್ಮೆಂಟ್ GDP ಗ್ರೋತ್ ಇದೆಯಲ್ಲ, ಅದು ಕರ್ನಾಟಕದ್ದು 8.1, ವೆರಸ್ ಗೌರ್ಮೆಂಟ್ ಆಫ್ ಇಂಡಿಯಾದ್ದು 7.14. ವಿ ಆರ್ ಬೆಟರ್ ದ್ಯಾನ್. ನಿಮ್ಗೆ ಕೇಂದ್ರ ಸರ್ಕಾರ ಸಾಲ ಎಷ್ಟು ಮಾಡಿದೆ ಗೊತ್ತಾ ನಿಮಗೆ? ಎಷ್ಟು ಇವರೆಷ್ಟು ಮಾಡಿದ್ದಾರೆ ಗೊತ್ತಾ? ನರೇಂದ್ರ ಮೋದಿಯವರು 65 ಲಕ್ಷ ಕೋಟಿ. ಇವರು 2014 ಮಾರ್ಚ್ ಆಗ ಇದ್ದಂಥ ಸಾಲ ಮನಮೋಹನ್ ಸಿಂಗ್ರವರು ಇದ್ದಾಗ, ಮತ್ತೆ ಸ್ವಾತಂತ್ರ್ಯ ಬಂತವಿಂದ ಅಕ್ಯುಮುಲೇಟ್ ಆಗಿದ್ದಂಥ ಸಾಲ 53 ಲಕ್ಷದ 11 ಸಾವಿರ ಕೋಟಿ. 53 ಲಕ್ಷದ 11 ಸಾವಿರ ಕೋಟಿ. ಈಗ ಎಷ್ಟಿದೆ ಸಾಲ ಅಂತಂದರೆ, ಅಂದರೆ 2026-27 ಮಾರ್ಚ್ 27 ಮಾರ್ಚ್ಗೆ 218 ಲಕ್ಷ ಕೋಟಿ. 218 ಲಕ್ಷ ಕೋಟಿ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಮಾಡಿರ್ತಕ್ಕಂಥ ಸಾಲ 12 ವರ್ಷದಲ್ಲಿ 165 ಲಕ್ಷ ಕೋಟಿ.